ಹಬ್ಬದ ಸೀಸನ್ ಅಲ್ವಾ, ಎಷ್ಟು ಒಳ್ಳೆ ಒಳ್ಳೆ ಸೀರೆಗಳಿತ್ತು. ನೀನಂತೂ ಒಂದು ಸೀರೆ ಸೆಲೆಕ್ಟೇ ಮಾಡಲಿಲ್ಲ ನೋಡು. ನಾನು ಇಷ್ಟಪಡೋ ಹುಡುಗನ್ನೇ ಆ ದೇವ್ರು ನನಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬಿಡಲಿಲ್ಲ. ಇನ್ನು ಈ ಸೀರೆ ಸೆಲೆಕ್ಟ್ ಮಾಡಿ ಏನು ಮಾಡಲಿ ಅಂಜು? ಅಪ್ಪ ಒಪ್ಪದೇ ಇದ್ರೆ ಏನಾಯಿತು, ನಾನು ಅರುಣ್ ಬಾವಂಗೆ ಫೋನ್ ಮಾಡಿ ಕರೆಸ್ತೀನಿ. ನೀನು ಅವ್ರ ಜೊತೆ ಓಡೋಗ್ಬಿಡು. ನಾನು ಹೇಳಿದ್ದು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ರೈಟ್ ಪರ್ಸನ್ ಬಗ್ಗೆ. ನನಗೆ ಈ ಅರುಣ್ ಸರು ಬೇಡ, ಈ ಹರೀಶು ಬೇಡ. ಈಗ ನಿನ್ನ ಹತ್ರ ಫೋನೂ ಇಲ್ಲ, ಅವ್ರ ಫೋನ್ ನಂಬರೂ ಇಲ್ಲ. ಅದೆಲ್ಲ ಮುಗಿದೋದ್ ಕತೆ. ರೈಟ್ ಪರ್ಸನ್ ಕತೆ ಬಿಡು. ಈಗ ನಿನ್ನ ಲೆಫ್ಟ್ ಸೈಡಲ್ಲಿರೋ ಅರುಣ್ ಬಾವನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಅಂಜು, ಬಾಯಿಲಿಂದ ಹೋಗ್ಬಿಡೋಣ. ಅರೆ ಅಮೃತ, ನಿಂತ್ಕೋ. ಅವರು ನಿನ್ನ ಹತ್ರನೇ ಬರ್ತಾ ಇದ್ದಾರೆ. ಏನು ಅಂತ ಕೇಳು. ಅಂಜು, ಬಾ ಈಗ. ಅಮೃತ, ನನ್ನ ಮಾತು ಕೇಳು ಅಮೃತ. ಅರುಣ್ ಸರ್, ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಏನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ಅಮೃತ, ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ ಏನೂ ಇಲ್ಲದೆ ಇರ್ಬೋದು, ಆದರೆ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬ ಇದೆ. ಇದು ನಿನ್ನ ಬದುಕಿನ ಪ್ರಶ್ನೆ, ನನ್ನ ತಾಯಿ ಕನಸಿನ ಪ್ರಶ್ನೆ. ಅಂಜಲಿ, ನೀನು ಬರ್ತೀಯೋ ಇಲ್ವೋ? ಅವ್ರೇನೋ ಹೇಳಕ್ ಬಂದಿದ್ದಾರೆ, ಕೇಳಕ್ ನಿಂಗೇನು? ನಿನ್ ಮನೆಯಿಂದ ಆಚೆ ಬರಕ್ಕೆ ಅಪ್ಪ ಬಿಡ್ತಾರೋ ಇಲ್ವೋ? ಅರುಣ್ ಬಾಬನ ಹತ್ರ ಮಾತಾಡಕ್ಕೆ ಇದು ಒಳ್ಳೆ ಅವಕಾಶ ಅಮೃತ. ಅಂಜಲಿ, ಈಗ ನೀನು ಬರ್ತೀಯೋ ಇಲ್ಲ ನೀನು ನಿಲ್ಲೇ ಬಿಡು. ಅಮೃತ, ಹಳ್ಳಿಗೆ ಬಂದು ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಮೇಲೆ ಕೈ ಇಡ್ತೀಯಾ? ಹರೀಶ್, ನಾನು ಹೇಳೋದನ್ನು ಕೇಳು. ಏನೋ ಕೇಳೋದು? ಮೊದಲು ನಮ್ಮ ಯಜಮಾನ್ರು, ಈ ಊರಿನ ಮುಖಂಡರು, ಅವ್ರ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದೆ. ಆಸ್ಪತ್ರೆ ಬೇಕಾ ನಿನಗೆ? ಆಸ್ಪತ್ರೆ? ಆವಾಗಲೇ ನಾನೊಬ್ಬನೇ ಇದ್ದೆ. ನಮ್ಮ ಯಜಮಾನ್ರು ಕಾಲ್ ಮಾಡಿದ ತಕ್ಷಣ ಬೈಕ್ ಎತ್ಕೊಂಡು ಓಡ್ ಬಂದೆ. ಇವಾಗ ಎಲ್ಲ ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದೀನಿ. ನಿನ್ನನ್ನು ಮಾತ್ರ ಬಿಡೋಲ್ಲ ಕಣೋ. ನೋಡು ಹರೀಶ್, ಆಸ್ಪತ್ರೆ ಸರಿ ಹೋಗೋದು ಇಡೀ ಊರಿಗೆ ಸಂಬಂಧಪಟ್ಟ ವಿಷಯ. ಅದು ನಿನ್ನ ಯಜಮಾನ್ರು ಸ್ವಂತ ಆಸ್ಪತ್ರೆ ಅಲ್ಲ. ಇವಾಗ ನನ್ನ ಹುಡುಗಿ ಹಿಂದೆ ಬಿದ್ದಿದ್ಯಾ? ಇದ್ಯಾವ ಸಮಾಜ ಸೇವೆನೋ? ನೋಡು ಹರೀಶ್, ಇಲ್ಲಿ ಅಮೃತನ ಮಧ್ಯ ತರಬೇಡ. ಅವಳೇ ಹೇಳಿದ್ರೆ ನಿನ್ಗೆ ಯಾಕೋ ಕಿತ್ಕೊಂಡ್ಬರುತ್ತೆ? ನಾನು ಅವಳು ಮದುವೆ ಆಗ್ತೇನೆ ಅಂತಾನೆ ನಿಂಗೆ ಗುರಿ. ನೋಡು, ಆಗಲೇ ನಾನೇ ನಿನಗೆ ಹೊಡೆದಿದ್ದಲ್ಲ, ನೀನು ನನ್ನ ಮೈ ಮೇಲೆ ಬಿದ್ದಿದ್ದು. ಮೋರೋವರ್, ನೀನು ಅಮೃತನ ಮದುವೆ ಆಗೋದಕ್ಕೆ ಹೊರಟಿರೋ ಹುಡುಗ ಅಂತ ಸಹ ನನಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದ್ಯಲ್ಲ, ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಗೊತ್ತಾಗಿರೋದಕ್ಕೆ ಕಣೋ ಚಿನ್ನು ನೀನು ಬಾರಿಸ್ದು ಸುಮ್ಮನೆ ಬಿಟ್ಟಿರೋದು. ಇಲ್ಲ ಅಂದಿದ್ರೆ ಇಲ್ಲಾಂದ್ರೆ ಏನು? ಪ್ಲೀಸ್ ಹೋಗಿ ಕಾಪಾಡಕ್ಕ.
ಇಲ್ಲ ಅಂದ್ರೆ ಹರೀಶ್ ಅರುಣನ್ನ ಕೊಂದೇ ಬಿಡ್ತಾನೆ. ಹರೀಶ್ ಅವರೇ ಪ್ಲೀಸ್ ಏನು ಮಾಡಬೇಡಿ, ಹೊಡಿಬೇಡಿ ಅವರನ್ನ. ಅಮೃತ ಅವರೇ, ನೀವು ಈ ವಿಷಯಕ್ಕೆ ಬರಬೇಡಿ, ಮನೆಗೆ ಹೋಗಿ. ಏಯ್ ರಾಜು, ಆಟ ಹಚ್ಚೋ. ನಿನ್ಗೆ ಹೇಳ್ತಾರದು, ಏನ್ ನೋಡ್ತಾ ಇದ್ದೆ? ಹೋಗಿ ಆಟ ಹಚ್ಚೋ. ಬನ್ನಿ ಅತ್ತಿಗೆ. ಇವತ್ತಿಷ್ಟಕ್ಕೆ ಬಿಡ್ತಾ ಇದೀನಿ. ಇನ್ನೊಂದ್ಸರಿ ನನ್ನ ದಾರಿಗಾಗ್ಲಿ ನಮ್ಮ ಮುಖಂಡರ ದಾರಿಗಾಗ್ಲಿ ಅಡ್ಡ ಬಂದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹುಟ್ಟು ಸಾವು ಎರಡು ಆ ದೇವ್ರ ಕೈಯಲ್ಲಿರೋದು. ಅದನ್ನ ಬಿಟ್ಟು ಎಲ್ಲ ನಾನೇ ಅಂತ ಮೆರೆದವ್ರು ಯಾರು ಈ ಭೂಮಿ ಮೇಲಿಲ್ಲ. ನಾನು ಎಷ್ಟು ಹೇಳಿದೆ ಗೊತ್ತಾ ಅಮ್ಮ, ಹೋಗಿ ಅರುಣ್ ಅವ್ರನ್ನ ಹರೀಶನ್ ಕೈಲಿಂದ ಬಿಡಿಸು ಅಂತ. ಆದರೆ ಅಮೃತ ಒಳ್ಳೆ ಗರ ಬಡ್ದವ್ರ ಥರ ಸುಮ್ಮನೆ ನೋಡ್ತಾನೆ ನಿಂತಿದ್ಲು. ಒಂದು ಮಾತು ಏನು ಮಾತಾಡಲಿಲ್ಲ ಗೊತ್ತಾ. ಏನು ಬಡ್ಕೊಬೇಕು ಅಮೃತ ನಿಂಗೆ? ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ಹರೀಶ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯಾ? ಸಾಲದಿದ್ಕೆ ಅರುಣ್ ಪ್ರಾಣನ ತಗ್ಸಕ್ಕೆ ಹೋಗಿದ್ಯಾ? ಜಯಲಕ್ಷ್ಮಿ ಅವ್ರು ನಿನಗೆ ಮಾಡಿರೋ ಉಪಕಾರನ ಅಷ್ಟು ಬೇಗ ಮರ್ತು ಬಿಟ್ಯಾ? ಉಪಕಾರ ಮಾಡಿದವ್ರಿಗೆ ಕೃತಜ್ಞರಾಗಿರ್ಬೇಕು, ಅದು ಬಿಟ್ಟು ಕೃತಜ್ಞರಾಗಿರಬಾರ್ದು. ಆ ಹಾಳಾದವನು ಹರೀಶು ಅರುಣ್ ಅವ್ರಿಗೆ ಹೆಂಗೆಲ್ಲ ಹೊಡೆದ ಗೊತ್ತಾ ಅಮ್ಮ. ನನ್ನ ಕಣ್ಣಲ್ಲಿ ನೀರೇ ಬಂತು. ಆದರೆ ಅಮೃತ ಮಾತ್ರ ನೋಡ್ತಾ ಸುಮ್ಮನೆ ಅಳ್ತಾ ನಿಂತಿದ್ಲು. ಅಮೃತ, ಒಂದ್ಸಲ ಮದುವೆ ಆದರೆ ಮುಗೀತು ಕಣೆ. ಹರೀಶ್ನ ಮದುವೆ ಆಗೋದು ಒಂದೇ, ಹಾಳು ಬಾವಿಗೆ ಬಿದ್ದು ಪ್ರಾಣ ಬಿಡೋದು ಒಂದೇ. ನಿನ್ನ ಜಾಗದಲ್ಲಿ ಯಾವ ಹುಡುಗಿ ಇದ್ದಿದ್ರು ಅರುಣ್ ಜೊತೆ ಓಡೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಬಂದು ನಿಲ್ತಾ ಇದ್ರು. ನಿನಗೆ ಹಾಗೆ ಮಾಡು ಅಂತ ನಾನು ಹೇಳ್ತಾ ಇಲ್ಲ ಕಣೆ. ಕಡೆ ಪಕ್ಷ ಅರುಣ್ಗೆ ಹಿಗ್ಗ ಮುಗ್ಗ ಹೊಡಿತಾ ಇದ್ರೆ ನೀನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಮನುಷ್ಯತ್ವ ಇದೆ ಅಂತಾರ ನಿನಗೆ? ಕೂತ್ಕೊಳ್ಳಿ, ಊಟ ಬಡಿಸ್ತೀನಿ. ಯಾಕಮ್ಮ ಅಮೃತ, ಸಪ್ಗಿದ್ಯಾ? ಊಟ ಮಾಡ್ತಿಲ್ಲ? ಅಪ್ಪ, ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗಿದೆ. ಅದು ನನ್ನ ಕಾರಣದಿಂದ. ಊಟ ಹೇಗೋಗುತ್ತಪ್ಪ? ಏನು ಹೇಳ್ತಿದ್ಯಾ ನೀನು? ನೀನು ಅರುಣ್ ಬಗ್ಗೆ ಹೇಳ್ತಿಲ್ಲ ತಾನೆ? ಹೌದು, ನಾನು ಅವ್ರ ಬಗ್ಗೆನೇ ಹೇಳ್ತಾ ಇರೋದು. ಅಮೃತ, ನೀನು ಅವನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅವನು ಮಾಡಿರೋ ತಪ್ಪು ಒಂದೋ ಎರಡೋ. ಅವನು ಹರೀಶಂಗೆ ಹೊಡೆದಿದ್ದಾನೆ. ಅಪ್ಪ, ಅರುಣ್ ಸರು ತಾನಾಗೆ ಹೋಗಿ ಹರೀಶ್ ಅವ್ರ ಹತ್ರ ಹೊಡೆದಾಡಿದ್ದಲ್ಲ. ಹರೀಶ್ ಅವರೇ ತಾವಾಗೆ ಬಂದು ಅರುಣ್ ಸರ್ ಜೊತೆ ಹೊಡೆದಾಟಕ್ಕೆ ಹೋಗಿದ್ದು. ಇಷ್ಟಕ್ಕೂ ಇದೆಲ್ಲ ಆಗಿದ್ದು ಆಸ್ಪತ್ರೆ ವಿಚಾರವಾಗಿ ಅಪ್ಪ. ಆದರೆ ಹರೀಶ್ ಅವ್ರಿಗೆ ಅರುಣ್ ಸರ್ ಯಾರು ಅಂತ ಗೊತ್ತಿತ್ತು. ಆದರೆ ಅರುಣ್ ಸರಿಗೆ ಗೊತ್ತಿರಲಿಲ್ಲ ಅಪ್ಪ. ನೀವು ಬಂದು ಬೈದಾಗಲೇ ಅವ್ರಿಗೆ ಗೊತ್ತಾಗಿದ್ದು. ತಾವು ಹೊಡೆದಾಟಕ್ಕೆ ಹೋಗಿದ್ದು ಹುಡುಗ ನನ್ನ ಮದುವೆ ಆಗ್ತಾ ಇರೋ ಹುಡುಗ ಅಂತ. ಇಷ್ಟು ದಿನ ನಿಮ್ಮ ಚಿಕ್ಕಮ್ಮ ಅರುಣ್ ಪರವಾಗಿ ಮಾತಾಡ್ತಿದ್ದು, ಈಗ ನೀನು ಅರುಣ್ ಪರವಾಗಿ ಮಾತಾಡ್ತಿದ್ಯಾ? ಅಮೃತ, ಯಾರು ಏನೇ ಹೇಳಿ, ನೀನು ಈಗ ಹರೀಶನ್ ಮದುವೆ ಆಗ್ತಿರೋ ಹುಡುಗಿ. ಅವನ ಬಗ್ಗೆ ಯಾರೇ ಏನು ಹೇಳಿದ್ರು ನೀನು ಕಿವಿ ಕೊಡಬೇಕಾಗಿಲ್ಲ. ಬೆಂಗಳೂರಿಂದ ಬಂದ ಪರದೇಶಿಗಳಿಗೆ ಕರುಣೆ ತೋರಿಸ್ಬೇಕಾಗಿಲ್ಲ. ಅರುಣ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಅರುಣ್ ಯಾಕೆ ಹರೀಶ್ ಹತ್ರ ಏಟ್ ತಿನ್ಬೇಕಿತ್ತು ಹೇಳಿ? ಅಮೃತನ ಮದುವೆ ಆಗೋ ಹುಡುಗ ಹರೀಶ್ ಅಂತ ಗೊತ್ತಾದ್ಮೇಲೆ
ಅವ್ನು ಏನು ಮಾಡದೆ ಸುಮ್ಮನೆ ಇದ್ದ ಗೊತ್ತಾ? ಅರುಣ್ಗೆ ಎಷ್ಟು ಪಾಪ ಹುಡುಗ. ಅಪ್ಪ, ಹರೀಶ್ನೇ ಅರುಣ್ ಅವ್ರಿಗೆ ಹೊಡೆದಿದ್ದು. ಎಲ್ಲರೂ ಬಾಯಿ ಮುಚ್ತೀರಾ? ನಿಮಗೆ ನಮ್ಮ ಹರೀಶಗಿಂತ ಅರುಣನೇ ಜಾಸ್ತಿ ಆದ್ನಲ್ವಾ? ಅಮೃತ, ಈಗ ನೀನೇ ಹೇಳು, ಈಗ ನೀನು ನನ್ನ ನಂಬ್ತೀಯೋ ಇಲ್ಲ ಅರುಣನ್ನ? ಅಪ್ಪ, ನಾನು ನಿಮ್ಮನ್ನೇ ನಂಬೋದು ಅಪ್ಪ. ಸದ್ಯ ನೀನಾದರೂ ನನ್ನ ಜೊತೆ ಇದೆಯಾ ಮಗಳೇ, ಅಷ್ಟೇ ಸಾಕು. ಅಮೃತನ ಬಾಯಿಂದನೇ ಬಂತಲ್ಲ, ಇನ್ಮೇಲೆ ನೀವು ಯಾರು ಬಾಯಿ ಬಿಡಂಗಿಲ್ಲ. ಅಮೃತ, ಅವರು ನಿನ್ನ ತಾಯಿನ ಪ್ರಾಣ ಕಿತ್ಕೊಂಡವರು, ಸ್ವಾರ್ಥಿಗಳು. ಅರುಣ್ ಬ್ರೋ ಅವ್ರ ಅಮ್ಮ ಫೋನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದಾ? ಹ್ಞೂ, ನೋಡಿಲಿ ಮಾಮ್ ಅಂತ ಬರ್ದಿದೆ. ರಿಸೀವ್ ಮಾಡಬೇಕಾ ಬೇಡವಾ? ಮಾಡ್ಬಿಡು, ಕಟ್ಟೆ ಆಗೋಯ್ತು ಬಿಡು. ಅಣ್ಣ ಮತ್ತೆ ರಿಂಗ್ ಆಗ್ತಿದೆ. ಅಜ್ಜಿ ಅಮ್ಮಂಗೆ ಫೋನ್ ಮಾಡ್ತಿರ್ಬೋದೇನೋ. ಅಕಸ್ಮಾತ್ ಅಮ್ಮ ಏನಾದ್ರು ತೆಗ್ದಿಲ್ಲ ಅಂದರೆ ಅವ್ರಿಗೆ ಎಷ್ಟು ತೊಂದರೆ ಆಗಲ್ಲ. ಇವರಿಗೂ ಟೆನ್ಷನ್ ಆಗ್ತಿರ್ಬೋದು ಅನ್ಸುತ್ತೆ. ರಿಸೀವ್ ಮಾಡು. ಹಲೋ, ಯಾರು ಮಾತಾಡ್ತಿರೋದು? ಆಂಟಿ, ನಾನು ಸೂರ್ಯ. ಓ ಸೂರ್ಯ, ನೀನು ಸಾಕ್ಷಿ ಅಣ್ಣ ತಾನೆ? ಹೌದು ಆಂಟಿ. ಅಣ್ಣ ಸ್ಪೀಕರ್ ಹಾಕು. ಹಲೋ ಸಾಕ್ಷಿ. ಹಾಯ್ ಆಂಟಿ. ಏನು ಇವತ್ತು ನೀವಿಬ್ರು ಅರುಣ್ ಜೊತೆ ಆಟ ಪಾಠ ಮಾಡ್ತಿದ್ದೀರಾ? ಅರುಣ್ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾನೆ. ಎಲ್ಲಿ ನಮ್ಮ ಅರುಣು? ಫೋನ್ ಕೊಡಿ ಅವನ ಕೈಯಲ್ಲಿ. ಆಂಟಿ, ಅದು ಫೋನ್ ಕೊಡೋಕ್ಕಾಗಲ್ಲ. ಯಾಕೆ? ಏನು ಮಾಡ್ತಿದ್ದಾನೆ ನಮ್ಮ ಅರುಣು? ಅರುಣ್ ಬ್ರೋ ಮಲ್ಕೊಂಡಿದ್ದಾರೆ. ನಮ್ಮ ಅರುಣು ಇಷ್ಟೊತ್ತಿಗೆ ಮಲಗಿದಾನ? ಪರವಾಗಿಲ್ಲ, ಎಬ್ಸು, ಫೋನ್ ಕೊಡು ಅವನಿಗೆ. ಅರುಣ್ ಬ್ರೋ, ಅರುಣ್ ಬ್ರೋ, ಅರುಣ್ ಬ್ರೋ, ಅರುಣ್ ಬ್ರೋ. ಆಂಟಿ, ಅರುಣ್ ಬ್ರೋ ಎದ್ದೇಳ್ತಾ ಇಲ್ಲ. ಅವರಿಗೆ ಏಟಾಗಿದೆಯಲ್ಲ, ಅದಕ್ಕೆ ಅನ್ಸುತ್ತೆ. ಅರುಣ್ಗೆ ಏಟಾಯ್ತಾ? ಹೇಗೆ? ಎಲ್ಲಿ? ಆಂಟಿ, ಹರೀಶ್ ಬ್ರೋ ಮತ್ತೆ ಅರುಣ್ ಬ್ರೋ ಮಧ್ಯೆ ಫೈಟ್ ಆಯ್ತು ಅಂತೆ. ಅರುಣ್ ಬ್ರೋ ಅಲ್ಲಿಂದ ಬಂದಾಗಿಂದ ಮಲ್ಕೊಂಡೇ ಬಿಟ್ಟಿದ್ದಾರೆ. ಅರುಣನ್ನ ಇನ್ನೊಂದ್ಸಲ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡ್ತೀರಾ? ಅಮ್ಮ ಫೋನ್ ಮಾಡಿದ್ದಾರೆ ಅಂತ ಹೇಳ್ರಿ. ಅರುಣ್ ಬ್ರೋ, ಅರುಣ್ ಬ್ರೋ, ಅರುಣ್ ಬ್ರೋ. ಆಂಟಿ, ಬ್ರೋ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಎದ್ದಾದ್ಮೇಲೆ ನಾನು ಫೋನ್ ಮಾಡಕ್ಕೆ ಹೇಳ್ತೀನಿ. ಓಕೆ, ಹಾಗೆ ಮಾಡಿ. ಯಾಕತ್ತೆ ಒಂಥರ ಇದ್ದೀರಾ? ಅರುಣ್ ಭಾವನ ಮಾತಾಡ್ತಾ ಇದ್ದಿದ್ದು. ಹೇಗಿದ್ದಾರಂತೆ ಅರುಣ್ ಭಾವ? ಇನ್ನು ಎಷ್ಟು ದಿನ ಆಗುತ್ತೆ ಅರುಣ್ ಭಾವ ಬರೋದು? ಗೊತ್ತಿಲ್ಲ ಸಂಗೀತ, ಅವನ ಹತ್ರ ಇನ್ನೂ ಮಾತಾಡೋಕ್ಕಾಗಲಿಲ್ಲ. ಏನೋ ಹೊಡೆದಾಟ ಆಯ್ತಂತೆ. ಅಲ್ಲೇ ಇದ್ದ ಪಕ್ಕದ ಮನೆ ಮಕ್ಕಳು ಹೇಳಿದ್ರು ಅವನಿನ್ನೂ ಮಲಗಿದಾನಂತೆ. ಅತ್ತೆ, ಬನ್ನಿ ಅತ್ತೆ, ನಾವು ಹಳ್ಳಿಗೆ ಹೋಗೋಣ. ಭಾವ ಹೇಗಿದ್ದಾರೋ ಏನೋ. ನಾವಿಲ್ಲಿ ಕುತ್ಕೊಂಡು ಭಾವ ಅಲ್ಲಿ ಹುಷಾರಿಲ್ಲದೆ ಮಲ್ಕೊಳ್ಳೋದು ಬೇಡ ಅತ್ತೆ. ಒಂದು ಕೆಲಸ ಮಾಡಿ, ಅಲ್ಲಿಗೆ ಆಂಬುಲೆನ್ಸ್ ಕಳಿಸಿ ಭಾವನ ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಬಿಡಿ. ಆ ಹಳ್ಳಿಯಲ್ಲಿ ಮೊದಲೇ ಹಾಸ್ಪಿಟಲ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬೇಡ ಅತ್ತೆ, ಭಾವ ಅಲ್ಲಿರೋದು ಬೇಡ. ಮೊದಲು ಭಾವನ ಇಲ್ಲಿಗೆ ಕರೆಸ್ಕೊಳ್ಳಿ ಅತ್ತೆ. ಮೊದಲೇ ಅದು ಹಳ್ಳಿಯಲ್ಲಿರೋರು ಒಟ್ಟು ಜನಗಳು. ಯಾರಂತೆ ಅತ್ತೆ ಭಾವನ ಮೇಲೆ ಕೈ ಮಾಡಿದ್ದು?
ಹರೀಶ ಅಂದ್ರಪ್ಪ ಆ ಮಕ್ಕಳು. ಅಂದರೆ ಅಮೃತ ಮದುವೆ ಆಗೋ ಹುಡುಗನ ಅತ್ತೆ? ಅವ್ರು ಎಂಥ ಜನಗಳೋ ಏನೋ. ಯಾಕೆ ಬೇಕು ಅತ್ತೆ ಅಂಥವ್ರ ಸವಾಸ? ಭಾವ ಅಲ್ಲಿರೋದು ಬೇಡ ಅತ್ತೆ, ಮೊದಲು ವಾಪಸ್ ಕರೆಸ್ಬಿಡಿ. ಸಂಗೀತ, ನೀನು ತುಂಬ ಟೆನ್ಷನ್ ಮಾಡ್ಕೊಂಡಿದೀಯ. ಅರುಣ್ ಬಗ್ಗೆ ನೀನು ಅಷ್ಟೊಂದು ಯೋಚನೆ ಮಾಡಬೇಡ. ಅವನಿಗೆ ಎಚ್ಚರ ಆದಮೇಲೆ ಅವನ ಹತ್ರ ಮಾತಾಡಿ ನೋಡ್ತೀನಿ. ಅಂತೂ ನನ್ನ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ. ಹರೀಶು ತಿರುಗಿ ಬಿದ್ದಿದ್ದಾನೆ. ಇನ್ನು ನಂಜುಂಡಯ್ಯನು ನಮ್ಮ ಭಾವನ ಅರುಣ್ ಮೇಲೆ ತಿರುಗಿ ಬಿದ್ದರೆ ಅವ್ರನ್ನ ಊರಿಂದ ಓಡಿಸಿ ಅಮೃತನ ಮದುವೆನ ಹರೀಶ್ ಜೊತೆನೆ ಮಾಡೋದು ಗ್ಯಾರಂಟಿ. ನಾನು ಆಗಲೇ ಸಂಗೀತಗೆ ಸಮಾಧಾನ ಹೇಳಿ ಬಂದೆ, ಆದರೆ ನನಗೆ ಸಮಾಧಾನವಾಗಿರೋದಕ್ಕೆ ಆಗ್ತಾ ಇಲ್ಲ. ನಾನು ಈಗಲೇ ಅಮೃತಕ್ಕೆ ಫೋನ್ ಮಾಡಿ ಏನು ನಡೀತು ಅಂತ ಕೇಳ್ತೀನಿ. ಇಷ್ಟೆಲ್ಲ ಆಗಿದೆ, ಆದರೆ ಅಮೃತ ತಾನಾಗೇ ನನಗೊಂದು ಫೋನ್ ಮಾಡಿ ಆದರೂ ಹೇಳಬೇಕಿತ್ತಲ್ವಾ? ಜಯಲಕ್ಷ್ಮಿ ಮೇಡಮ್ ಫೋನ್ ಮಾಡ್ತಾ ಇದ್ದಾರೆ. ಇವಾಗ ಏನು ಹೇಳಬೇಕು ನಾನು ಇವರಿಗೆ? ಅವ್ರ ಮಗ ಯಾವ ಪರಿಸ್ಥಿತಿಲಿದ್ದಾರೆ ಅಂತ ಗೊತ್ತಿದೆಯೋ ಇಲ್ವೋ? ಗಣಪ, ನೀನೇ ನನಗೆ ಮಾತಾಡೋ ಶಕ್ತಿ ಕೊಡಪ್ಪ. ಹಲೋ ಮೇಡಮ್. ಅಮೃತ, ಅಲ್ಲೇನು ನಡೀತಾ ಇದೆ? ನನ್ನ ಮಗನಿಗೇನಾಗಿದೆ? ಅವನಿಗಿನ್ನೂ ಎಚ್ಚರಿಕೆ ಆಗಲಿಲ್ಲ. ನೀನೇನು ಮಾಡ್ತಾ ಇದ್ದೀಯಾ? ಮೇಡಮ್, ದಯವಿಟ್ಟು ನನ್ನ ಮಾತನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ಅರುಣ್ ಸರು ಇಲ್ಲಿರೋದು ಒಳ್ಳೇದಲ್ಲ ಮೇಡಮ್. ದಯವಿಟ್ಟು ಅವ್ರನ್ನ ಇಲ್ಲಿಂದ ಕರ್ಸ್ಕೊಂಡ್ಬಿಡಿ. ಅವ್ರು ಇಲ್ಲಿದ್ದಷ್ಟು ದಿನವೂ ಪ್ರತಿದಿನ ಅವ್ರ ಪ್ರಾಬ್ಲಮ್ನ ಎದುರಿಸ್ಬೇಕಾಗತ್ತೆ. ಅವ್ರನ್ನ ಈ ಪರಿಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಮೇಡಮ್. ದಯವಿಟ್ಟು ಮೇಡಮ್, ಅರುಣ್ ಸರ್ನ ಇಲ್ಲಿಂದ ವಾಪಸ್ ಕರ್ಸ್ಕೊಂಡ್ಬಿಡಿ. ಏನು ಮಾತಾಡ್ತಿದ್ಯಾ ಅಮೃತ? ಬೆಂಗಳೂರಲ್ಲಿ ನನ್ನ ಮನೇಲಿದ್ದ ಅಮೃತನ ಅಂತ ನನಗೆ ಸಂಶಯ ಆಗ್ತಿದೆ. ಇಲ್ಲಿರುವಾಗ ಎಷ್ಟು ಧೈರ್ಯವಾಗಿದ್ದೆ, ಅಲ್ಲಿಗೆ ಹೋಗ್ಬಿಟ್ಟು ಒಳ್ಳೆ ಅಳುಮುಂಜಿ ಥರ ಮಾತಾಡ್ತಿದ್ಯಲ್ಲ. ನೀನಾದರೂ ಹೋಗಿ ಅರುಣನ್ಗೆ ಏನಾಗಿದೆ ಅಂತ ನೋಡೋದಲ್ವಾ? ಇಲ್ಲ ಮೇಡಮ್, ಅಪ್ಪ ಒಪ್ಪಲ್ಲ. ಅಮೃತ, ಅಲ್ಲಿ ನಡೆದಿದ್ದಾದ್ರೂ ಏನು? ಅರುಣು ಹರೀಶಿಗೆ ಹೊಡೆದ್ನಂತೆ, ಹರೀಶ್ ಅನ್ನೋನು ಅರುಣನ್ನ ಚೆನ್ನಾಗಿ ಹೊಡೆದ್ನಂತೆ. ಈ ಹರೀಶು ಯಾರು ಅಂದ್ಕೊಂಡಿದ್ದಾನೆ? ಮೇಡಮ್, ಅವನು ಯಾರೋ ಹರೀಶ್ ಅಲ್ಲ, ನನ್ನ ಮದುವೆ ಆಗ್ತಾ ಇರೋ ಹುಡುಗ. ಓ, ನನಗೆ ಈ ಹರೀಶ ಆ ಹರೀಶ ಅಂತ ಗೊತ್ತಾಗಲಿಲ್ಲ. ಸರಿ ಇಲ್ಲ ಅಂತ ಗೊತ್ತಿತ್ತು, ಆದರೆ ಈ ರೀತಿ ರಸ್ತೆಯಲ್ಲಿ ಹೊಡೆದಾಡೋ ರೌಡಿ ಅಂತ ಗೊತ್ತಾಗಲಿಲ್ಲ. ಅಲ್ಲ, ನಿಮ್ಮಪ್ಪ ಇಂಥ ರೌಡಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಏನು ಹೇಳಬೇಕು ಅವ್ರಿಗೆ? ಮೇಡಮ್, ಹರೀಶು ರೌಡಿನೂ ಅಲ್ವೋ ನನಗೆ ಗೊತ್ತಿಲ್ಲ, ಆದರೆ ತನ್ನ ಮದುವೆ ಆಗ್ತಿರೋ ಹುಡುಗಿನ ನಡು ರಸ್ತೆಯಲ್ಲಿ ಯಾರೋ ಗಂಡ್ಸು ಬಂದು ಕೈ ಹಿಡಿತಾನೆ ಅಂದರೆ ಎಂಥ ಹುಡುಗನಿಗಾದರೂ ಕೋಪ ಬರೋದು ಸಹಜ ಮೇಡಮ್. ಅರುಣ್ ಸರ್ ಏನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಅವರು ಹೀಗೆ ನಡ್ಕೋತಾ ಇದ್ರು ಅನ್ಸುತ್ತೆ. ಅಂದರೆ ನಿನ್ನ ಕಣ್ಣೆದುರಿಗೆ ಅವರಿಬ್ಬರು ಹೊಡೆದಾಡ್ತಿರೋದನ್ನ ನೋಡಿಕೊಂಡು ಸುಮ್ಮನಿದ್ದೆ ಅನ್ನು.